ಏನು ಪ್ರಶ್ನೆ ಇದೆಯಪ್ಪ ಅಂತಂದ್ರೆ, ಈಗೇನು ಕಲಾವತಿ ಅಮ್ಮವ್ರು ಹೇಳಿದ್ರಲ್ಲ ಅದೇ ಪ್ರಶ್ನೆ. ಆ ಪ್ರಶ್ನೆ ಒಂದು ದೃಷ್ಟಾಂತ ಕೊಟ್ಟರು, ಅದು ಸಾಲಿಲ್ಲ ಅಂತ ತಿಳ್ಕೊಂಡು ಶಿಷ್ಯ ಇನ್ನೊಂದು ಏನಾದರೂ ದೃಷ್ಟಾಂತ ಇದ್ದರೆ ಹೇಳ್ರಿ, ನಮಗದು ಕೂಡ ತಿಳಿಲಿಲ್ಲ ಅನ್ನೋ ದೃಷ್ಟಿಯಿಂದ. ಅಂದ್ರೆ ಇಲ್ಲಿ ಗ್ರಂಥಕಾರರು ನಮಗೆ ತಿಳಿಲಿ ಅಂತ ಅನೇಕ ದೃಷ್ಟಾಂತಗಳ ಮುಖಾಂತರ ಹೇಳಿ ಅಂತ ತಿಳ್ಕೊಂಡು ಪ್ರಶ್ನೆ ಹಾಕಿದರು. ಪ್ರಶ್ನೆ ಅದೇ, ಈ ಸೂಕ್ಷ್ಮದೇವರು ಏನದಾವಲ್ಲ ಅವು ನಾನು ಅಲ್ಲ ನನ್ನೂ ಅಲ್ಲ ತತ್ವಗಳು. ಅದಕ್ಕೆ ಇನ್ನೊಂದು ತತ್ವ ಶ್ರೀ ಶಂಕರಾಚಾರ್ಯರು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ಶ್ಲೋಕವನ್ನು ಹೇಳ್ಕೊಂಡ್ಬಂದರೆ, ಅದನ್ನೇ ವಿಚಾರ ಚಂದ್ರೋದಯದಲ್ಲಿ ವಿವರವಾಗಿ ಹೇಳ್ಕೊಂಡ್ಬಂದಾರೆ. ಆ ಸ್ತೋತ್ರ ಏನು ಸಂಸ್ಕೃತದಲ್ಲಿದೆ, ನಾನಾ ಕ್ಷುದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ. ಏನು ಹೇಳಿದ್ರು ಇದು ಬಿಡಿಸ್ಕೊಂತ ಹೋಗೋದಾದ್ರೆ ಅರ್ಥದಲ್ಲಿ ಬರ್ತದೆ. ನಾವಿನ್ನು ಒಂದೊಂದಾಗಿ ಬಿಡಿಸ್ಕೊಂತ ಹೋದ್ರೆ ಅದಕ್ಕಿಂತ ನಾವು ಅರ್ಥನೇ ಹೇಳ್ಬಿಡ್ತೀನಿ ಪೂರ್ತಿ ಶ್ಲೋಕ ಮುಗಿದ ಮೇಲೆ. ಎರಡನೇ ನುಡಿ ಜ್ಞಾನಂ ಯಶ್ಯತು ಚಕ್ಷುರಾಧಿಕರಣ ದ್ವಾರ ಬಹಿಸ್ಪಂದತೆ, ಎರಡನೇ ನುಡಿ. ಮೂರನೇ ನುಡಿ ಜಾನಂ ಇತಿ ತಮೇವ ಮನು ಭಾತ್ ವಿದ್ಯೆ ಸಮಸ್ತಂ ಜಗತ್ ಅಂತ ತಿಳ್ಕೊಂಡ್ಬಂದು ಕೊನೆಗೆ ಅವ್ರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ತಸ್ಮೈ ಶ್ರೀ ಗುರುಮೂರ್ತೆಯೇ ನಮಃ ಇದಂ ದಕ್ಷಿಣಾಮೂರ್ತಿಯೇ ಅಂತ ಇದು ಸಂಸ್ಕೃತದ ಶ್ಲೋಕ. ಇಲ್ಲಿ ನಾನಾ ಅಂದರೆ ಅನೇಕ, ಆದರೆ ನಮಗೆ ತಿಳಿಸುವಾಗಿ ಒಂದು ಕೊಡ ತೊಗೊಂಡಾರ. ನಮ್ಮ ಭಾಷೆ ಒಳಗೆ ಹೇಳೋದಿಲ್ಲ, ಅದು ಸಂಸ್ಕೃತ ಬಿಟ್ಟರೆ ನಮ್ಗೆ ಬಿಡಿಸಿ ಹಾಕೋದಿಕ್ಕಿಲ್ಲ. ನಮ್ಮ ಭಾಷೆಯಲ್ಲಿ ತಿಳ್ಕೊಳ್ಳೋದು ಒಂದು ಕೊಡ ಆದರೆ ಒಂದು 5 ತೂತು ಆಗ್ಯಾರ. ಅದಕ್ಕೆ ನಾನಾ ಅಂತ ಪ್ರಯೋಗ ಮಾಡ್ಯಾರ. ಅದು ನೀವು ಈಗ ನಮಗೆ ಮುಖ್ಯ ಎಷ್ಟು ತೂತಿದ್ದು ಅನ್ನೋದು ಅಲ್ಲ, ನಮಗೆ ಏನು ತಿಳ್ಕೊಳ್ಳೋದ ಅಂತ ತಿಳ್ಕೊಂಡ್ರೆ ಸಾಕಲ್ಲ. ಆ ಕೊಡಕ್ಕೆ ತೂತು ಆಗ್ಯಾರ. ಆ ಕೊಡದೊಳಗೆ ಗಡಿಗೆ ತೋರಿ ಕೊಡ ತೊಗೊಂಡು ಅದರ ಒಂದು ಹಣತಿ ಇಟ್ಟಾರ. ಪಣತಿ ಅಂತೀರಿ, ಹಣತಿ ಅಂತೀರಿ. ಅದ್ರಾಗ ಎಣ್ಣೆ ಹಾಕ್ಯಾರ, ಬತ್ತಿ ಇಟ್ಟಾರ, ಅದನ್ನು ಹಚ್ಚಾರ. ಏನು ಗಡ್ಡಿ ಕೊಡೋದು ದೀಪ ಹಚ್ಚಾರ. ಆ ದೀಪ ಹಚ್ಚಿದ ಮೇಲೆ ಏನು ಮಾಡ್ತಪ್ಪ ಅದು? ಆ ದೀಪ ಏನು ಮಾಡ್ತು? ಒಳಗದ ದೀಪ ಏನು ಮಾಡ್ತು? ಆ ದೀಪ ಅಲ್ಲಿ ಬತ್ತದ, ಎಣ್ಣೆದ, ಒಣಿತದ, ಆ ಗಡಿಗೆ ಒಳಗೆ ಏನು ಒಳಗಿನ ಮೈ ಏನದ ಎಲ್ಲ ನಮಗೆ ಪ್ರಕಾಶ ಮಾಡಿ ತಿಳಿಸ್ಕೊಟ್ಟದ. ಅಷ್ಟಕ್ಕೆ ಮುಗಿತೇನೂ ಇಲ್ಲ. ತೂತದವಲ್ಲ, ಆ ತೂತುಗಳ ಮೂಲಕ, ಛಿದ್ರಗಳ ಮೂಲಕ ಅದು ಹೊರಗೆ ಹೋಗಿ ಹೊರಗಿನ ವಸ್ತುಗಳನ್ನು ಕೂಡ ಅದು ಪ್ರಕಾಶ ಮಾಡಿದೆ. ಯಾವುದು? ಆ ಪಣತಿ. ಇದು ಏನದ ದೃಷ್ಟಾಂತ. ಇದರಲ್ಲಿ ಈಗ ಅದು ಪಣತಿ, ಇದನ್ನು ನಾವು ಸಿದ್ಧಾಂತಕ್ಕೆ ಒಯ್ಯಬೇಕು. ಅದೇ ರೀತಿ ನೀವು ಇದು ನೋಡಕ್ಕೆ ತಗೊಂಡ್ರೆ ಈ ಸೂರ್ಯ ರೂಪವಾಗಿ ಈ ಬ್ರಹ್ಮಾಂಡವನ್ನು ಪ್ರಕಾಶ ಮಾಡ್ಯಾರ. ಯಾವುದು? ಅದ ಆತ್ಮಚೈತನ್ಯ. ಅದು ಹೆಂಗದ? ಯಜೋಮಯ ಅದ, ಸರ್ವವ್ಯಾಪಿ ಅದ, ಎಲ್ಲದರಾಗ ಅದ. ಯಾವ ರೀತಿ? ಸಾಮಾನ್ಯ ಚೈತನ್ಯ ವಿಷಯ ನಾವೇನು ತಿಳ್ಕೊಂಡಾಗ ಸಾಮಾನ್ಯ ರೂಪದಿಂದ ಎಲ್ಲದರೊಳಗೆ ಅದ. ಈ ರೀತಿ ಈ ದೃಷ್ಟಾಂತ ತಿಳ್ಕೊಂಡ್ಬಂದ್ರು. ಇದು ಸಿದ್ಧಾಂತ ಏನಪ್ಪ ಆಗುತ್ತೆ? ಆ ಪಣತಿ ಏನು ಗಡಿಗೆ ಅದಲ್ಲ ಅದು ನಮ್ಮ ಹೃದಯ. ಪಣತಿ ಏನು? ದೇಹ. ಇದು ಆಯಿತು, ಗಡಿಗೆ ಆಯಿತು. ಅದರಾಗಿದ್ದಂಥ ಪಣತಿ ಹೃದಯ ಆಯಿತು. ಅದರಾಗಿದ್ದಂಥ ಎಣ್ಣೆ ಮನಸ್ಸಾಯಿತು. ಅದರಾಗಿದ್ದಂಥ ಬತ್ತಿ ಏನಾಯ್ತು? ಬುದ್ಧಿ ಆಯಿತು. ಆ ಆತ್ಮಜ್ಯೋತಿ ಏನಕ್ಕೆ ಅದು ಬೆಳಗ್ತದಲ್ಲ, ಏನೇನು ಬೆಳಗ್ತದೋ ಒಳಗಿನೆಲ್ಲ ಬೆಳಗ್ತವೆ ಅಲ್ಲಿ ಆ ಇದರೊಳಗೆ ದೃಷ್ಟಾಂತ. ಅದೇ ರೀತಿ ಈ ಆತ್ಮಜ್ಯೋತಿ ನಾವು ನೋಡ್ರಿ, ಮನಸ್ಸ, ಬುದ್ಧಿ, ಪ್ರಕಾಶ ಎಲ್ಲ ಯಾರಿಂದ ಬೆಳಗ್ಗೆ ಕೊಡ್ತಾವೆ? ಚೈತನ್ಯದಿಂದ, ಆತ್ಮಜ್ಯೋತಿಯಿಂದ ಬೆಳಗ್ಗೆ ಕೊಡ್ತಾವೆ. ಅದು ಅಷ್ಟಕ್ಕೆ ಇಲ್ಲ, ಅವು ಹೊರಗೆ ಆ 5 ತಗೊಂಡ್ರೆ 5 ಜ್ಞಾನೇಂದ್ರಿಯ ಮುಖಾಂತರ ಹೊರಗೆ ಬಂದು ಆ ಜ್ಞಾನೇಂದ್ರಿಯ ಮುಖಾಂತರ ಹೊರಗೆ ಬಂದು ವಿಷಯಗಳೊಳಗೆ ಸಂಪರ್ಕ ಆಗಿ ವಿಷಯವನ್ನು ಕೂಡ ಅವ್ರಿಗೆ ಏನೇನು ವಿಷಯ ಅದೆಲ್ಲ ಪ್ರಕಾಶ ಹೆಂಗಲ್ಲಿ ದೀಪ ಮಾಡ್ತಿತ್ತು ಹಂಗೆ ಆತ್ಮಜ್ಯೋತಿ ಏನದಲ್ಲ 5 ಜ್ಞಾನ
ಸಂಬಂಧ ಆಯಿತು ಅಂದ್ರೆ ಅದು ಜಾಗ್ರದ ಅವಸ್ಥೆ ಆಯಿತು. ಈಗ ಜಾಗ್ರದ ಅವಸ್ಥೆ ನೋಡೋಣ ಏನು, ಜಾಗ್ರದ ಅವಸ್ಥೆಯಲ್ಲಿ ಜ್ಞಾನೇಂದ್ರಿಯ ಮತ್ತು ಇದರ ಮುಖಾಂತರ ಅಂತಃಕರಣ ಮುಖಾಂತರ ನಾವು ವಸ್ತುಗಳನ್ನು ಅರಿತೇವೆ. ಆ ರೀತಿ ಇದು ಆತ್ಮಜ್ಯೋತಿ ಅದು ಅರಿತಾ ಇದೆ. ಇನ್ನು ವಿಶ್ವರೂಪವಾಗಿ ಸಂಪೂರ್ಣ ಜಗತ್ತನ್ನು ಕೂಡ ಅದು ಅರಿತದೆ ಮತ್ತು ಸಾಮಾನ್ಯ ಚೈತನ್ಯ ರೂಪದಿಂದ ಸರ್ವವ್ಯಾಪಿ ಅದ ಅನ್ನೋದು ಇದು ಸಿದ್ಧಾಂತ ಅಲ್ಲಿ ತಿಳ್ಕೊಂಬಂದು ಇದು ಸಾರಾಂಶ ಆಗಲೇ ಫಲಾಂತಿಯವರು ಹೇಳಿದರು. ಇವು ನಾನು ಅಲ್ಲ ನನ್ನದು ಅಲ್ಲ ಅನ್ನೋದು ತಿಳಿದು ಮುಖ್ಯವಾಗಿ ಇವು ನಾನು ಅಲ್ಲ ನನ್ನದು ಅಲ್ಲ. ಯಾಕೆ ನಾ ಅಲ್ಲ ಅನ್ನೋಕ್ಕೆ ಏನಪ್ಪ ಇದಕ್ಕೆ ನಾ ಯಾಕಲ್ಲ ಅಂದ್ರೆ ನಾ ಈಗ 2-3 ಹಿಂದಿನ ಪ್ರಶ್ನೆಗಳಲ್ಲಿ ಹೇಳ್ಕೊಂಡ್ಬಂದ್ರೆ ಏನು ಉತ್ತರ ಹೇಳ್ಕೊಂಡ್ಬಂದ್ರಲ್ಲ, ನಾ ಇವುಗಳಿಗಿಂತ ಬೇರೆ ಇದ್ದೀನಿ, ಬೇರೆ ಇದ್ದು ಇವನು ನಾನು ಅರಿತಾ ಇದ್ದೀನಿ, ಅದಕ್ಕೆ ಇವು ನಾನು ಅಲ್ಲ. ನಾ ಯಾಕಂದ್ರೆ ಇನ್ನೊಬ್ರು ಹೇಳಿದ್ರು ಘಟ ನೋಡವ ಎಂದೂ ಘಟ ಆಗಲಾರ. ಯಾಕೆ ನೋಡವ ಬೇರೆ ಘಟ ಬೇರೆ ಬೇರೆ ಇದ್ದಾಗೆ ನೋಡ್ಲಿಕ್ಕೆ ಸಾಧ್ಯ. ನಿಮ್ಗೆ ಕೊಡ ನೋಡ್ಲಿಕ್ಕೆ ಸಾಧ್ಯ, ಕೊಡ ನೀವೇ ಆಗಿದ್ರೆ ನಿಮ್ಗೆ ಕೊಡ ನೋಡ್ಲಿಕ್ಕೆ ಸಾಧ್ಯತೆಯೋ ಆ ರೀತಿ ಇಲ್ಲಿ ದೃಶ್ಯ ರೂಪ ಏನದ ಅದನ್ನು ಇವ ದೃಷ್ಟಾರೂಪ ಇದ್ದಂಥವ ಅದನ್ನ ಅವ ಅರಿತಾನ. ಅವ ಯಾರಿಂದೂ ಅರಿಸ್ಕೊಳ್ಳಂಗಿಲ್ಲ, ಅವ ಅವ ಎಲ್ಲವನ್ನ ಅರಿತಾನೆ. ಅದಕ್ಕೆ ಇದು ನಾನು ಅಲ್ಲ ಅಂತ ಆಯ್ತು. ನನ್ನದು ಅಲ್ಲ ಅಂತ ಹೇಳಿದ್ರು. ಯಾಕೆ ಇವೆಲ್ಲ 17 ತತ್ವಗಳು ಇರೋದು ಪಂಚಮಹಾಭೂತಗಳು ಇಲ್ಲ ತಯಾರಾಗ್ಯಾವ. ಅದಕ್ಕೆ ನನ್ನದು ಅಂತ ಇದೇ ಒಂದು ಸಾರಾಂಶ. ಈ ಮೊದಲನೇ ದೃಷ್ಟಾಂತ ಜೊತೆ ಈ 2ನೇ ದೃಷ್ಟಾಂತವನ್ನು ಕೊಟ್ಟು ತಿಳಿಸ್ಕೊಟ್ಟಾರ. ಈ 2 ಪುಸ್ತಕಗಳನ್ನು ಗುರುವಿನ ವಿಚಾರಗಳನ್ನು ಸಂಧಿಸಿ ನಾನು ಮಾತನ್ನು ಮುಗಿಸ್ತೇನೆ.